ಯಾರು ಇದ್ರಲ್ಲಿ ತ್ಯಾಗಮಯಿ ಯಾರು ಈ ಸೀಸನ್? ಹಾ, ಯಾರು ಇಲ್ಲ. ಬಿಕಾಸ್ ಲಾಸ್ಟ್ ವೀಕ್ ನಿನ್ನೆ ಎಪಿಸೋಡ್ ಸುದೀಪ್ ಸರ್ ತ್ರಿವಿಕ್ರಮ್ ಹಾ ಅವ್ರಿಗೆ ಹೇಳಿದ್ರು, ಅವ್ರನ್ನೇ ನಾಮಿನೇಟ್ ಮಾಡ್ಕೊಂಡ್ರಲ್ಲ, ತುಂಬಾ ತ್ಯಾಗಮಯಿ ಆಗಕ್ ಹೋಗ್ಬೇಡಿ, ತ್ಯಾಗರಾಜ ಆಗ್ಬೇಡಿ ಅಂತ ಅಂದ್ರು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಬಿಟ್ಕೊಡ್ಬಾರ್ದಿತ್ತು, ನಾಮಿನೇಟ್ ಆಗ್ಬಾರ್ದಿತ್ತು. ಬಿಕಾಸ್ ಅವ್ರಿಗಿಂತ ಆಡದೇ ಇರೋ ತುಂಬಾ ಜನ ಇದಾರೆ. ಓಕೆ, ಅಂದ್ರೆ ಅವ್ರು ಮಾಡಿದ್ದು ಅವ್ನು ಸ್ಟ್ರಾಂಗ್ ಅಲ್ವಾ, ಸೊ ಬಿಟ್ಕೊಡ್ಬಾರ್ದು. ಅದೇ ಅವ್ರ ಟೀಮ್ ಅವ್ರು ಯಾರೋ ಹೆಸರು ತಗೊಂಡೆ ಹೊರಗಡೆ ಬಂದ್ಮೇಲೆ ನೀವ್ ಹಂಗ್ ಮಾಡಿದ್ ತಪ್ಪು, ಹಿಂಗ್ ಮಾಡಿದ್ ತಪ್ಪು ಅಂದ್ರೆ ಮತ್ತ ಅವನೆಲ್ರಿಗೂ ಹೇಳ್ತಾನೆ. ಬಟ್ ಇಲ್ಲಿ ಅವನು ಡಿಸಿಷನ್ ತಗೊಳಕ್ಕೆ ಎಡುವುದ ಏನ್ ಅನ್ಸುತ್ತೆ? ಬಿಟ್ಕೊಡ್ಬಾರ್ದಾಗಿತ್ತು. ನಾಮಿನೇಷನ್ ಅವ್ನಿಗೆ ಜನ ಔಟ್ ಹಾಕೋದು ಅವ್ನ್ ಇದ್ರ ಮೇಲೆ, ಅವ್ನ್ ಬಿಟ್ಕೊಟ್ಟ ಅಂತ ಯಾರು ಮನೇಲಿ ಇನ್ನೊಂದ್ ತ್ಯಾಗರಾಜ ಅಂತ ತ್ಯಾಗಮಯಿ ಅನ್ನೋದು ಯಾರಾದ್ರೂ ಇದಾರ? ತ್ರಿವಿಕ್ರಮ್ ಮೇ ಬಿ ಅನ್ಸುತ್ತೆ. ಯಾವ ರೀಸನ್ ನಂಗೆ ಅನ್ಸ್ತಿದೆ ಅಂದ್ರೆ ಭವ್ಯ ಮತ್ತೆ ಇನ್ನೊಬ್ರು ಯಾರು ಹೆಸರು ಏನೋ ಗೊತ್ತಿಲ್ಲ, ಐಶ್ವರ್ಯ. ಹಾ. ಸೊ ಅವ್ರಿಬ್ರು ಜೊತೆ ಜಾಸ್ತಿ ಸ್ವಲ್ಪ ಕ್ಲೋಸ್ ಆಗಿರ್ತಾರಲ್ವಾ, ಸೊ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬಕೆಟ್ ಹಿಡಿತಾರೆ ಅಂತ ಅನ್ಸುತ್ತೆ. ತ್ಯಾಗಮಯಿ ಯಾರು ಈ ಮನೇಲಿ? ಜಾಗವೇ ಯಾರು ಇಲ್ಲ. ಯಾರು ಇಲ್ಲ. ಯಾರು ಇಲ್ಲ. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಹೇಳಿದ್ರು, ತ್ಯಾಗರಾಜ ಆಗಕ್ ಹೋಗ್ಬೇಡಿ, ತಮ್ಮನ್ ತಾವೇ ನಾಮಿನೇಟ್ ಮಾಡ್ಕೊಂಡ್ರಲ್ಲ ಆ ಟಾಸ್ಕ್ ಅಲ್ಲಿ. ಸೊ ಎಪಿಸೋಡ್ ಒಂದು ಮಿಸ್ ಆಯ್ತು ನೋಡಿ. ಅವರೇ ನಾಮಿನೇಟ್ ಮಾಡ್ಕೊಂಡ್ರು ಗೇಮ್ ಇದ್ರಲ್ಲಿ. ಒಂದು ರದ್ದಾಯ್ತಲ್ಲ, ಒಂದ್ ಟಾಸ್ಕ್ ರದ್ದಾಗಿರೋದಕ್ಕೆ, ತಾದಿಮ್ತಾ ಟಾಸ್ಕ್ ರದ್ದಾಗಿರೋದಕ್ಕೆ. ಸೊ ಅವರೇ ಯಾರು ಒಪ್ಕೊಂಡ್ಲಿಲ್ಲ, ಯಾರು ಆಗೋದಕ್ಕೆ. ಹಾಗೆ ಯಾರು ಇಲ್ಲ ಅಲ್ಲ, ಅವ್ರವ್ರ ಆಡ್ತಾನೆ ಅವ್ರವ್ರು ಆಡ್ತಾ ಇದ್ದಾರೆ. ಎಲ್ಲರೂ ಸ್ವಾತಿಸಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.